ಮಲ್ಟಿಬ್ಯಾಗರ್ ಸ್ಟಾಕ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡುವಂತಹ ಒಂದು ವಿಧಾನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋವನ್ನು ನೀವು ನೋಡಿದ ಮೇಲೆ ನಿಮಗೆ ಒಂದಿಷ್ಟು ಕ್ವಾಲಿಟಿ ಸ್ಟಾಕ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಇರುವಂತಹ ಒಂದು ಶಾರ್ಟ್ ಕಟ್ ಸಿಗುತ್ತೆ. ಇದನ್ನು ಬಳಕೆ ಮಾಡಿಕೊಂಡು ನಿಮ್ಮ ಅನಾಲಿಸಿಸನ್ನು ಇದರ ಮೇಲೆ ಹಾಕಿದಾಗ ನಿಮಗೆ ಒಂದಿಷ್ಟು ಒಳ್ಳೆಯ ಸ್ಟಾಕ್ಗಳನ್ನು ಪಿಕ್ ಮಾಡೋದಕ್ಕೆ, ಹೀಗೆ ಪಿಕ್ ಮಾಡಿದಂತಹ ಸ್ಟಾಕ್ಗಳ ರಿಟರ್ನ್ಸ್ನ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೇಗಿದನ್ನು ಮಾಡೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ನಮಗೆ ಇರುವಂತಹ ಒಂದು ಸುಲಭ ವಿಧಾನ ಸ್ಟಾಕ್ ಶಾರ್ಟ್ ಲಿಸ್ಟಿಂಗ್ ಮಾಡೋದಕ್ಕೆ. ಮ್ಯೂಚುವಲ್ ಫಂಡ್ಗಳು ಯಾವ ಸ್ಟಾಕ್ಗಳ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾವೆ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಖರೀದಿ ಮಾಡ್ತಾ ಇರುವಂತಹ ಸ್ಟಾಕ್ಗಳು ಯಾವುದು, ಅವರು ಮಾರಾಟ ಮಾಡ್ತಾ ಇರುವಂತಹ ಸ್ಟಾಕ್ಗಳು ಯಾವುದು ಅಂತ ಹೇಳೋದನ್ನು ಅಭ್ಯಾಸ ಮಾಡೋದು. ದಿಸ್ ಈಸ್ ನಾಟ್ 100% ಶ್ಯೂರ್ ಶಾರ್ಟ್ ಸಕ್ಸಸ್ ಪ್ಲಾನ್. ಯಾಕಂದರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಕೂಡ ನಿಮ್ಮ ಹಾಗೆ ಮನುಷ್ಯರೇ, ಅವರು ಕೂಡ ತಪ್ಪುಗಳನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ. ಬಟ್ ಇವರೆಲ್ಲರೂ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಆಗಿರ್ತಾರೆ, ಪ್ಲಾನರ್ಸ್ ಆಗಿರ್ತಾರೆ, ಮನಿ ಮ್ಯಾನೇಜರ್ಸ್ ಆಗಿರ್ತಾರೆ. ದುಡ್ಡಿನ ವಿಷಯದಲ್ಲೇ ಕಳೆದ 10-15 ವರ್ಷಗಳ ಕಾಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ಟಾಕ್ ಪಿಕ್ಕಿಂಗನ್ನೇ ಮಾಡುವ ಕಾಯಕದಲ್ಲಿ ಇವರು ತೊಡಗಿರುವ ಕಾರಣ, ಆ್ಯಂಡ್ ಅವ್ರ ಹತ್ರ ಅಷ್ಟು ರಿಸೋರ್ಸಸ್, ಒಂದು ಸ್ವಲ್ಪ ಇನ್ಸೈಡರ್ ಇನ್ಫಾರ್ಮೇಷನ್, ಕಂಪನಿಯ ಪರ್ಸ್ಪೆಕ್ಟಿವಿನ ಬಗ್ಗೆ ನಾಲೆಡ್ಜ್ ಇರುವ ಕಾರಣ ಅವರು ಆಯ್ಕೆ ಮಾಡ್ತಾ ಇರುವಂತಹ ಸ್ಟಾಕ್ಗಳು ಒಳ್ಳೆಯ ಸ್ಟಾಕ್ಗಳು ಅಂತ ಹೇಳುವ ಒಂದು ಬೇಸ್ ಲೈನನ್ನು ನಾವಿಟ್ಟುಕೊಂಡು ಅದರ ಮೇಲೆ ನಮ್ಮ ಅನಾಲಿಸಿಸ್ ಮಾಡೋದು ಸುಲಭ ಆಗುತ್ತೆ. ಇದನ್ನು ಮಾಡೋದು ಹೇಗೆ? ನಾನು ನಿಮಗೆ ಇದನ್ನು ನನ್ನ ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ತೋರಿಸ್ತೀನಿ. ನೇರವಾಗಿ ನಮ್ಮ ಸ್ಕ್ರೀನ್ಗೆ ಹೋಗೋಣ. ಈಗ ನಾವು ಮೊದಲಿಗೆ ಗೂಗಲ್ಗೆ ಹೋಗಿಬಿಟ್ಟು ಇಲ್ಲಿ rupeewest.com ಅಂತ ಹೇಳುವಂತಹ ಒಂದು ವೆಬ್ಸೈಟ್ಗೆ ಹೋಗಬೇಕು. ಇಲ್ಲಿ ಹೋಗಾದ್ಮೇಲೆ ನೀವು ಈ ವೆಬ್ಸೈಟ್ನಲ್ಲಿ ಟೂಲ್ಸ್ ಅಂತ ಹೇಳುವಂತಹ ಒಂದು ಸೆಕ್ಷನ್ ನಿಮಗೆ ಸಿಗುತ್ತೆ. ಅಲ್ಲಿ ಬಂದು ಸ್ಟಾಕ್ಸ್ ಹೆಲ್ಡ್ ಬೈ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳುವಂತಹ ಒಂದು ಸೆಕ್ಷನನ್ನು ಕ್ಲಿಕ್ ಮಾಡಬೇಕು. ಹೀಗೆ ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ಸ್ಟಾಕ್ಸ್ ಹೆಲ್ಡ್ ಬೈ ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್ ಅಟ್ರಾಕ್ಟಿಂಗ್ ಫಂಡ್ ಮ್ಯಾನೇಜರ್ಸ್, ಸ್ಟಾಕ್ಸ್ ಸೀಯಿಂಗ್ ಸೆಲ್ಲಿಂಗ್ ಪ್ರೆಷರ್ ಅಂತ ಹೇಳುವಂತಹ ಬೇರೆ ಬೇರೆ ಕ್ಯಾಟಗರಿ ಕಾಣೋದಕ್ಕೆ ಸಿಗುತ್ತೆ. ಈಗ ನಮಗೆ ಮೊದಲು ಇಲ್ಲಿ ಸ್ಟಾಕ್ಸ್ ಅಟ್ರಾಕ್ಟಿಂಗ್ ಫಂಡ್ ಮ್ಯಾನೇಜರ್ಸ್ ಅಂತ ಇರುವಂತಹ ಕ್ಯಾಟಗರಿಯನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಿ ನೋಡೋಣ ಇಲ್ಲಿ ಏನಾಗುತ್ತೆ ಅಂತ. ನಿಮಗೆ ಇಲ್ಲಿ ಹೋಗಿ ನೋಡಿದರೆ ಇಲ್ಲಿ ಸ್ಟಾಕ್ಸ್ ಅಟ್ರಾಕ್ಟಿಂಗ್ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ದೇ ಹ್ಯಾವ್ ಸೀನ್ ಬೈಯಿಂಗ್ ಇನ್ ಆಗಸ್ಟ್ 2024 ಅಂತ ಹೇಳುವಂತಹ ಡೇಟಾ ಕಣ್ಣಿಗೆ ಕಾಣುತ್ತೆ. ಆಗಸ್ಟ್ 2024 ಅಂತಂದರೆ ಆಲ್ಮೋಸ್ಟ್ ಒಂದು ತಿಂಗಳ ಮುಂಚೆ. ನಿಮಗೆ ಸೆಪ್ಟೆಂಬರ್ ಮುಗಿದು ಅಕ್ಟೋಬರ್ ತಿಂಗಳು ಶುರುವಾದಾಗ ಸೆಪ್ಟೆಂಬರ್ನ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಡೇಟಾ ಸಿಗುತ್ತೆ. ಈಗ ಆಗಸ್ಟ್ ತಿಂಗಳಿನಲ್ಲಿ ಏನಾಗಿದೆ ಅನ್ನೋದನ್ನು ನೋಡೋದಕ್ಕೆ ಹೋದಾಗ ನಿಮ್ಮ ಕಣ್ಣಿಗೆ ಕಾಣುವಂತಹದ್ದು ಟಾಟಾ ಮೋಟರ್ಸ್ ಲಿಮಿಟೆಡ್ ಅಂತ ಹೇಳುವಂತಹ ಕಂಪನಿ ಅಥವಾ ಟಾಟಾ ಮೋಟರ್ಸ್. ಇದರ ಮೇಲೆ ತುಂಬ ಹೆಚ್ಚು ಮಟ್ಟದ ಇಂಟ್ರೆಸ್ಟನ್ನು ಮ್ಯೂಚುವಲ್ ಫಂಡ್ಗಳು ತೋರಿಸಿದ್ದಾವೆ ಅಂತ ಹೇಳೋದು. ಅವರು ಅಪ್ರಾಕ್ಸಿಮೇಟ್ಲಿ 12,742 ಕೋಟಿ ರೂಪಾಯಿಯಷ್ಟು, ಅಂದರೆ 11,23,80,000 ಟಾಟಾ ಮೋಟರ್ಸ್ ಸ್ಟಾಕನ್ನು ಓಪನ್ ಮಾರ್ಕೆಟ್ನಿಂದ ಖರೀದಿ ಮಾಡಿದ್ದಾರೆ ಅಂತ ಹೇಳುವಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಲಾರ್ಸನ್ ಆ್ಯಂಡ್ ಟ್ಯೂಬ್ರೋ ಕಂಪನಿಯದ್ದು ಇದೇ ರೀತಿಯಲ್ಲಿ 1,500 ಕೋಟಿಯ ಸ್ಟಾಕ್ ಮಾರ್ಕೆಟ್ ಪರ್ಚೇಸಸ್ ಅಥವಾ ಸ್ಟಾಕ್ ಪರ್ಚೇಸಸನ್ನು ಈ ಮ್ಯೂಚುವಲ್ ಫಂಡ್ ಕಂಪನಿಗಳು ಮಾಡಿದ್ದಾವೆ. ಇದೇ ರೀತಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರಿಯ 1,345 ಕ್ರೋರ್ಸ್, ಅಂಬುಜಾ ಸಿಮೆಂಟ್ಸ್ನ 1,337 ಕ್ರೋರ್ಸ್, ಇನ್ಫೋಸಿಸ್ ಕಂಪನಿಯ 1,125 ಕೋಟಿ ರೂಪಾಯಿಯಷ್ಟು ಸ್ಟಾಕ್ಗಳನ್ನು ಹೀಗೆ ಮ್ಯೂಚುವಲ್ ಫಂಡ್ಗಳು ಖರೀದಿ ಮಾಡಿದ್ದಾವೆ. ಇದು ಲಾರ್ಜ್ ಕ್ಯಾಪ್ ಸೆಕ್ಟರ್ನಲ್ಲಿ ಇರುವಂತಹ ಸ್ಟಾಕ್ಗಳ ಹೆಸರು. ನೀವಿಲ್ಲಿ ಬಂದು ಕ್ಲಾಸಿಫಿಕೇಷನ್ ಅಂತ ಹೇಳುವಂತಹದ್ದನ್ನು ನೋಡಿದರೆ ಈ ಕ್ಲಾಸಿಫಿಕೇಷನ್ನಲ್ಲಿ ನಿಮಗೆ ಸ್ಮಾಲ್ ಕ್ಯಾಪ್ ಕೂಡ ಕಾಣೋದಕ್ಕೆ ಸಿಗುತ್ತೆ. ಈ ಸ್ಮಾಲ್ ಕ್ಯಾಪ್ಗಳ ಮೂಲಕ ನೀವು ಇಲ್ಲಿರುವಂತಹ ಕಂಪನಿಗಳು ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಪಟ್ಟರೆ ನೋಡಿ, ಸುಂದರಂ ಫಾಸ್ಟ್ನರ್ಸ್ ಅಂತ ಹೇಳುವಂತಹ ಒಂದು ಕಂಪನಿ. ಈ ಕಂಪನಿಯ ಹೆಸರನ್ನೇ ನಾನು ಇಲ್ಲಿಯವರೆಗೆ ಕೇಳಿರಲಿಲ್ಲ. ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡಿದರೆ ನನಗಲ್ಲಿ ಅದರದ್ದೊಂದಿಷ್ಟು ಮಾಹಿತಿ ಸಿಗುತ್ತೆ. ನೋಡಿ, ಇಲ್ಲಿ ಆಟೋಮೊಬೈಲ್ ಆ್ಯಂಡ್ ಆನ್ಸಿಲರಿ ಕಂಪನಿ ಇದು. ಇದನ್ನು ಹೊಂದಿರುವಂತಹ ಮ್ಯೂಚುವಲ್ ಫಂಡ್ಗಳು ಅಂದರೆ 78 ಮ್ಯೂಚುವಲ್ ಫಂಡ್ಸ್ ಹ್ಯಾವ್ ಸ್ಟೇಕ್ ಇನ್ ದಿಸ್ ಕಂಪನಿ. ಈಗ ನಿಮಗಿಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಏನು ಅಂತಂದರೆ, ಈ ಕಂಪನಿಗಳ ಕೈಯಲ್ಲಿ ಅಂದರೆ ಮ್ಯೂಚುವಲ್ ಫಂಡ್ ಕಂಪನಿಗಳ ಕೈಯಲ್ಲಿ ಮೇ 2024 3,12,88,538 ಸ್ಟಾಕ್ಗಳು ಈ ಕಂಪನಿಯದ್ದಿತ್ತು. ಇದು ಜೂನ್ 24 ಆಗಬೇಕಾದ್ರೆ ಅಂದರೆ ಒಂದು ತಿಂಗಳು ಮುಂದೆ ಹೋದಾಗ 3.14 ಕೋಟಿ ಆಗಿತ್ತು. ಅಂದರೆ 2 ಲಕ್ಷದಷ್ಟು ಎಕ್ಸ್ಟ್ರಾ ಸ್ಟಾಕ್ಗಳನ್ನು ಮ್ಯೂಚುವಲ್ ಫಂಡ್ ಕಂಪನಿಗಳು ಈ ಕಂಪನಿಯದ್ದು ಖರೀದಿ ಮಾಡಿದ್ವು. ನೀವು ನೋಡಿ, ಜುಲೈಗೆ ಬಂದಾದಾಗ ಅಲ್ಲಿಂದ ಮತ್ತೆ 4 ಲಕ್ಷ ಎಕ್ಸ್ಟ್ರಾ ಸ್ಟಾಕ್ಗಳನ್ನು ಖರೀದಿ ಮಾಡಿದರು. ಬಟ್ ವೆನ್ ಇಟ್ ಕೇಮ್ ಟು ಆಗಸ್ಟ್ 2024 3,18,00,000 ಇದ್ದದ್ದು ಸೀದಾ 3,50,00,000 ಹೋಗುತ್ತೆ. ಅಂದರೆ ಒಂದೇ ತಿಂಗಳು ಇವರು ಖರೀದಿ ಮಾಡಿದಂತಹ ಸ್ಟಾಕ್ಗಳ ಸಂಖ್ಯೆಯಲ್ಲಿ 38 ಲಕ್ಷ ಹೆಚ್ಚಾಗುತ್ತೆ. ಈಗ ಆ ಕಂಪನಿಯನ್ನು ನಾವು ಇಲ್ಲಿ ಬಂದು ಸುಂದರಂ ಫಾಸ್ಟ್ನರ್ಸ್ ಅಂತ ಹೇಳುವಂತಹ ಕಂಪನಿಯನ್ನು
ಶೇರ್ ಪ್ರೈಸ್ ಸುಮ್ಮನೆ ಗೂಗಲಲ್ಲಿ ಹಾಕೋಣ. ಇಲ್ಲಿ ಹಾಕಿಬಿಟ್ಟು 6 ಮಂತ್ಸ್ ಡೇಟಾವನ್ನು ನಾವು ನೋಡಿದರೆ ಮೇನಲ್ಲಿ 1070 ಆಸುಪಾಸಿನಲ್ಲಿತ್ತು. ಜುಲೈ ತಿಂಗಳಿಗಾಗಬೇಕಾದ್ರೆ 1300ಕ್ಕೆ ಏರಿಕೆಯನ್ನು ಕಾಣ್ತು. ಸೆಪ್ಟೆಂಬರ್ ತಿಂಗಳಿನಲ್ಲೂ ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಮೇಯಿಂದ ಜುಲೈಗೆ ಅಂದರೆ ಮೇ, ಜೂನ್ ಮತ್ತು ಜುಲೈ ತಿಂಗಳಿಗಾಗಬೇಕಾದ್ರೆ ದೇರ್ ವಾಸ್ ಎನ್ ಅಪ್ಟಿಕ್ ಇನ್ ದ ಸ್ಟಾಕ್. ಆ್ಯಂಡ್ ಇವರು ಅದನ್ನು ಖರೀದಿ ಮಾಡಿದಂತಹದ್ದು ಆಲ್ಮೋಸ್ಟ್ ಆಗಸ್ಟ್ ತಿಂಗಳಿಗೆ ಆಗಬೇಕಾದ್ರೆ, ಅಂದರೆ ನೀವು ಇಲ್ಲಿ ನೋಡಿದರೆ ಈ ಸ್ಟಾಕ್ನಲ್ಲಿ ಒಂದು ಅಪ್ ಮೂವ್ ಬರೋದಕ್ಕೆ ಶುರುವಾಯಿತು ಅಂತಾದಾಗ ಮ್ಯೂಚುವಲ್ ಫಂಡ್ಗಳೂ ಕೂಡ ಇದರ ಮೇಲೆ ಹೂಡಿಕೆಯನ್ನು ಮಾಡೋದು ಶುರು ಮಾಡಿದ್ವು ಅಂತಾಯಿತು. ಸೊ ಬೇಸಿಕಲಿ ನಿಮಗೆ ಇದೇನನ್ನು ಹೇಳ್ತಿದೆ ಅಂತಂದರೆ ಈ ಸ್ಟಾಕ್ ಬುಲ್ಲಿಶ್ ಆಗ್ತಿದೆ ಆ್ಯಂಡ್ ಬುಲ್ಲಿಶ್ ಆಗಿದ್ದಾಗಲೂ ಕೂಡ ಮ್ಯೂಚುವಲ್ ಫಂಡ್ ಕಂಪನಿಗಳು ಇದನ್ನು ಖರೀದಿ ಮಾಡ್ತಿದ್ದಾರೆ ಅಂತ ಹೇಳುವಂತಹ ಮಾಹಿತಿ. ಈಗ ಜಸ್ಟ್ ನಾವು ಆಗಸ್ಟ್ ತಿಂಗಳ ಮಾಹಿತಿಯನ್ನು ಮಾತ್ರ ಕನ್ಸಿಡರ್ ಮಾಡಿಕೊಂಡು ಖರೀದಿ ಮಾಡೋದಕ್ಕೆ ಹೋಗಬೇಕಾ? ಖಂಡಿತ ಮಾಡಬಾರ್ದು. ವಾಟ್ ವಿ ಶುಡ್ ಡೂ ಇಸ್ ಸೆಪ್ಟೆಂಬರ್ನ ಡೇಟಾ ಬರುವವರೆಗೆ ಕಾಯಬೇಕು. ಸೆಪ್ಟೆಂಬರ್ನ ಡೇಟಾ ನಮಗೆ ಏನನ್ನು ಹೇಳ್ತಿದೆ ಅನ್ನೋದನ್ನು ನಾವು ನೋಡಬೇಕು. 3,50,00,000 ಇದ್ದಂತಹದ್ದು 3,70,80 ಲಕ್ಷಕ್ಕೆ ಹೋಗಿದೆ ಅಂತಂದರೆ ದೆನ್ ದೇ ಆರ್ ಸ್ಟಿಲ್ ಪಾಸಿಟಿವ್ ಅಬೌಟ್ ಇಟ್ ಗಿವಿಂಗ್ ಬ್ರೇಕ್ಔಟ್ ಅಥವಾ ಇನ್ನೂ ಹೆಚ್ಚಿನ ಅಪ್ಸೈಡನ್ನು ನೋಡ್ತಿದ್ದಾರೆ ಅನ್ನುವಂಥದ್ದು ನಮ್ಮ ಅರಿವಿಗೆ ಬರುತ್ತೆ. ಒಂದು ವೇಳೆ ಅದು ಆಲ್ರೆಡಿ ಅಪ್ ಮೂವ್ ಮಾಡಿ ಅಲ್ಲಿಗೆ ನಿಂತು ಬಿಟ್ಟಿದೆ, ಅಲ್ಲಿಂದ ಇನ್ನು ಕೆಳಗೆ ಹೋಗುತ್ತೆ ಅನ್ನುವಂತಹ ಅಂದಾಜು ಅವರಿಗಿದೆ ಅಂತ ಆದರೆ ದೇ ವಿಲ್ ಸ್ಟಾರ್ಟ್ ಸೆಲ್ಲಿಂಗ್ ದಿಸ್. ಹಾಗೆ ಅವರು ಸೆಲ್ ಮಾಡ್ತಿದ್ದಾರೆ ಅಂತಂದರೆ ಅದು ಕೂಡ ನಮಗಿಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಿಮಗಿಲ್ಲಿ ಯಾವ ಫಂಡ್ ಮ್ಯಾನೇಜರ್ ಮತ್ತು ಯಾವ ಫಂಡ್ಗಳ ಕೈಯಲ್ಲಿ ಈ ಸ್ಟಾಕ್ ಇದೆ ಅನ್ನುವಂತಹ ಮಾಹಿತಿ ನಿಮಗಿಲ್ಲಿ ಸಿಗುತ್ತೆ. ಇದನ್ನು ನಿಮಗೆ ಡೌನ್ಲೋಡ್ ಮಾಡುವಂತಹ ಅವಕಾಶವೂ ಕೂಡ ಇದೆ. ಇಫ್ ಯು ಗೋ ದೇರ್ ಆ್ಯಂಡ್ ಸಿ ವಾಟ್ ಯು ಬೇಸಿಕಲಿ ವುಡ್ ಸಿ ಇಸ್ ನಂಬರ್ ಆಫ್ ಸ್ಟಾಕ್ಸ್ ಹೆಲ್ಡ್ ಓವರ್ ಮಂತ್ಸ್ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಇದನ್ನೇ ಮತ್ತೆ ಎಷ್ಟು ಮ್ಯೂಚುವಲ್ ಫಂಡ್ ಹೌಸಸ್ ಈ ಸ್ಟಾಕ್ಗಳನ್ನು ಖರೀದಿ ಮಾಡಿದ್ದಾರೆ, ಎಷ್ಟು ಫಂಡ್ ಹೌಸಸ್ ಇದನ್ನು ಮಾರಾಟ ಮಾಡಿದ್ದಾರೆ ಅಂತೆಲ್ಲ ಹೇಳುವಂತಹ ಅನಾಲಿಸಿಸನ್ನು ಇದರ ಮೇಲೆ ಮಾಡೋದು ಸಾಧ್ಯ ಆಗುತ್ತೆ. ನಾನು ಇದನ್ನು ಹೇಳ್ತಿರುವಂತಹದ್ದು ಸ್ಟಾಕ್ ಶಾರ್ಟ್ ಲಿಸ್ಟಿಂಗ್ ಮಾಡೋದಕ್ಕೆ ಇದನ್ನು ಬಳಕೆ ಮಾಡಿ ಅಂತ ಹೇಳುವ ಕಾರಣಕ್ಕೆ, ಈ ಅನಾಲಿಸಿಸ್ ನಿಮಗೆ ಹೆಲ್ಪ್ ಆಗಬಹುದು ಅಂತ ಹೇಳುವ ಕಾರಣಕ್ಕೆ. ನಿಮಗೆ ಇದೇ ರೀತಿಯಲ್ಲಿ ಈಗ ಇಲ್ಲಿ ಹೋಗಿ ಬೇರೆ ಯಾವ ಕಂಪನಿಗಳು ಇದ್ದಾವೆ ಅನ್ನೋದನ್ನು ನೋಡಿ, ಅಪ್ರಾಕ್ಸಿಮೇಟ್ ಬೈಯಿಂಗ್ ವ್ಯಾಲ್ಯೂವನ್ನು ತುಂಬ ಸಣ್ಣದ ರೀತಿಯಲ್ಲಿ ಇಟ್ಟು, ಅಥವಾ ನೀವು ಸೆಕ್ಟರ್ ವೈಸ್ ನೋಡಿದರೆ ಆಟೋಮೊಬೈಲ್, ಕ್ಯಾಪಿಟಲ್ ಗೂಡ್ಸ್, ಕೆಮಿಕಲ್ಸ್ನಂತಹ ಸೆಕ್ಟರ್ನಲ್ಲಿ ನಿಮಗೆ ಬೈಯಿಂಗ್ ಕಾಣ್ತಾ ಇದೆ ಅಂತ ಹೇಳಿದರೆ ಇಂತಹ ಸೆಕ್ಟರ್ಗಳ ಮೇಲೆ ಮ್ಯೂಚುವಲ್ ಫಂಡ್ ಹೌಸಸ್ ಬುಲ್ಲಿಶ್ ಆಗಿದ್ದಾವೆ ಅಂತ ಹೇಳುವಂತಹದ್ದು ನಿಮ್ಮ ಕಣ್ಣಿಗೆ ಬೀಳುತ್ತೆ. ನಾನು ಇದನ್ನು ಯಾಕೆ ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ ಅಂತಂದರೆ ಲೆಟ್ ಅಸ್ ಜಸ್ಟ್ ಸಿ ಸ್ಟಾಕ್ಸ್ ವಿಚ್ ಆರ್ ಸೀಯಿಂಗ್ ಸೆಲ್ಲಿಂಗ್ ಪ್ರೆಷರ್. ನೀವು ಇಲ್ಲಿ ಬಂದು ನೋಡಿದರೆ ನಿಮಗೊಂದು ಟ್ರೆಂಡ್ ಈಗ ಕಾಣೋದು ಶುರುವಾಗುತ್ತೆ. ಆಟೋಮೊಬೈಲ್ ಮತ್ತು ಆನ್ಸಿಲರಿ ಸೆಕ್ಟರ್ನಲ್ಲಿ ಒಂದಿಷ್ಟು ಕಂಪನಿಗಳನ್ನು ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೀವು ಬಂದು ನೋಡಿದರೆ ಕ್ಯಾಪಿಟಲ್ ಗೂಡ್ಸ್ನಲ್ಲಿ, ಕೆಮಿಕಲ್ಸ್ನಲ್ಲಿ, ಕನ್ಸ್ಟ್ರಕ್ಷನ್ನಲ್ಲಿ, ನನ್ನ ಪ್ರಕಾರ ಫಿನಾನ್ಷಿಯಲ್ಸ್ನಲ್ಲಿ ಆಲ್ಮೋಸ್ಟ್ ಆಲ್ ಕಂಪನೀಸ್ ಆರ್ ಗೆಟಿಂಗ್ ಸೋಲ್ಡ್. ಇಲ್ಲಿ ನೋಡಿ, ಫಿನಾನ್ಷಿಯಲ್ಸ್ನಲ್ಲಿ ಇಷ್ಟು ಕಂಪನಿಗಳು ಸೋಲ್ಡ್ ಆಗಿದ್ದಾವೆ. ಇಲ್ಲಿ ಬಂದು ನಾವೀಗ ಬೈಯಿಂಗನ್ನು ನೋಡಿದರೆ ಸ್ಟಾಕ್ಸ್ ಅಟ್ರಾಕ್ಟಿಂಗ್ ಫಂಡ್ ಮ್ಯಾನೇಜರ್ಸ್, ಫಿನಾನ್ಷಿಯಲ್ಸಲ್ಲಿ ಬೈಯಿಂಗ್ ಇರುವಂತಹದ್ದು ಕಮ್ಮಿ ಆಗ್ತಾ ಇದೆ. ನೀವು ಇಲ್ಲಿ ನೋಡಿದರೆ HDFC ಬ್ಯಾಂಕ್ ಇಲ್ಲೆಲ್ಲೂ ಕೂಡ ಬೈ ಆಗ್ತಾ ಇಲ್ಲ. ಬಟ್ ವೆನ್ ಯು ಸಿ ಸೆಲ್ಲಿಂಗ್ ಪ್ರೆಷರ್, ಅದರಲ್ಲಿ HDFC ಬ್ಯಾಂಕ್ನಂತಹ ಕಂಪನಿಗಳು ಕಾಣ್ತಾ ಇದ್ದಾವೆ ಅಂತ ಹೇಳುವಂತಹದ್ದು ಯು ವಿಲ್ ಬಿ ಏಬಲ್ ಟು ಸಿ ಫ್ರಮ್ ಹಿಯರ್. ನೋಡಿ, HDFC ಬ್ಯಾಂಕ್ ಈಸ್ ಸೀಯಿಂಗ್ ಸೆಲ್ಲಿಂಗ್ ಪ್ರೆಷರ್. ನೀವು ಇವರ ಸ್ಟಾಕ್ನ ಮೇಲೆ ಕ್ಲಿಕ್ ಮಾಡಿದರೆ ನಂಬರ್ ಆಫ್ ಸ್ಟಾಕ್ಸ್ ಹೆಲ್ಡ್ ನನ್ನ ಪ್ರಕಾರ ಕಮ್ಮಿ ಆಗಿಕೊಂಡು ಬಂದಿದೆ. ಮೇ ಅಲ್ಲಿ 1.5 ಒಂದಿತ್ತು, ಜೂನಲ್ಲಿ ಹೆಚ್ಚಾಗಿತ್ತು, ಜುಲೈನಲ್ಲಿ ಮತ್ತೆ ಹೆಚ್ಚಾಗಿತ್ತು. ಬಟ್ ಆಗಸ್ಟ್ ತಿಂಗಳಿನಲ್ಲಿ ದೇರ್ ಇಸ್ ಅ ಡ್ರಾಪ್ ಇನ್ ದ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಮ್ಯೂಚುವಲ್ ಫಂಡ್ ಹೌಸಸ್ ಫಾರ್ HDFC ಬ್ಯಾಂಕ್. ಬ್ಯಾಂಕಿಂಗ್ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ. ಸದ್ಯಕ್ಕೆ ಅದರಲ್ಲಿ ಅಪ್ಸೈಡ್ ಕಾಣೋದು ಸಾಧ್ಯ ಇಲ್ಲ ಅಂತ ಹೇಳುವಂತಹ ಒಂದು ಅನಾಲಿಸಿಸ್ ಇದಕ್ಕೆ ಕಾರಣ ಆಗಿರಬಹುದು. ಬಟ್ ಇಟ್ ಈಸ್ ನಾಟ್ ಅ ಶ್ಯೂರ್ ಶಾರ್ಟ್ ಥಿಂಗ್ ದಟ್ ಇದು ಕ್ಲಿಕ್ ಆಗುತ್ತೆ, ಇದು ಹೀಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಅಲ್ಲ. ಬಟ್ ಇಟ್ ಮೇ ವರ್ಕ್ ಇನ್ ದಿಸ್ ವೇ ಅಂತ ಹೇಳೋದಕ್ಕೆ ಇರುವಂತಹ ಒಂದು ವಿಧಾನ. ನಿಮಗೆ ಇಲ್ಲಿ ಬಂದು ಕ್ಲಾಸಿಫಿಕೇಶನ್ ಅಲ್ಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನು ಮಾತ್ರ ಹುಡುಕಿದರೆ ನಿಮಗೊಂದು ಒಳ್ಳೆಯ ಸ್ಮಾಲ್ ಕ್ಯಾಪ್ ಪೋರ್ಟ್ಫೋಲಿಯೋವನ್ನು ಬಿಲ್ಡ್ ಮಾಡೋದಕ್ಕೆ ಇದು ಒಂದು ಅದ್ಭುತವಾದಂತಹ ವಿಧಾನ ಅನ್ನೋದು ನನಗನ್ನಿಸುವಂತಹ ಮಾತು. ನೀವು 4,000 5,000 ಸ್ಟಾಕ್ಗಳನ್ನು ನೀವೇ ಹುಡುಕಿ ನೀವೇ ಇನ್ವೆಸ್ಟ್ ಮಾಡೋದಕ್ಕೆ ಶಾರ್ಟ್ ಲಿಸ್ಟ್ ಮಾಡೋ ಬದಲು ಮ್ಯೂಚುವಲ್ ಫಂಡ್ಗಳು ಯಾವ ಕಂಪನಿಗಳ ಮೇಲೆ ಹೂಡಿಕೆ ಮಾಡ್ತಿದ್ದಾವೆ ಅನ್ನೋದನ್ನು ನೋಡಿದರೆ ಅಲ್ಲಿ ಸ್ಟಾಕ್ ಶಾರ್ಟ್ ಲಿಸ್ಟಿಂಗ್ ಮಾಡುವಂತಹ ನಿಮ್ಮ ಕೆಲಸ ಸುಲಭ ಆಗುತ್ತೆ. ಇನ್ನು ಇದರ ಮೇಲೆ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡಿಬಿಟ್ಟು ನಮ್ಮ ಅನಾಲಿಸಿಸ್ ಮಾಡಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ. ನೀವು ಅಲ್ಲಿಂದ ಮತ್ತೆ ನಿಮಗೆ ಯಾವ ಸ್ಟಾಕ್ ಸೂಟೇಬಲ್ ಅಂತ ಅನಿಸುತ್ತೋ ಅದನ್ನು ಬೈ ಅಥವಾ ಸೆಲ್ ಮಾಡುವಂತಹ ನಿರ್ಧಾರವನ್ನು ಮಾಡಬಹುದು. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಸ್ಟಾಕ್ಗಳನ್ನು ಮ್ಯೂಚುವಲ್ ಫಂಡ್ಗಳು ಇಷ್ಟಪಡ್ತಿದ್ದಾವಾ ಅಥವಾ ಅವಕ್ಕದು ಇಷ್ಟ ಆಗ್ತಿಲ್ವಾ ಅಂತ ನೋಡೋದಕ್ಕೂ ಇದನ್ನು ನೀವು ಬಳಕೆ ಮಾಡಬಹುದು.
ಈ ವಿಡಿಯೋ ಇಲ್ಲಿಗೆ ಮುಗಿಸುವಂತಹ ಸಮಯ ಬಂತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ದರೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋವನ್ನು. ಯೂಟ್ಯೂಬ್ನಲ್ಲಿ ನೋಡ್ತಿದ್ದೀರಾ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂದರೆ ನನ್ನ ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.